ಕಲ್ಲಿನ ಬೆಟ್ಟದ ಮೇಲೆ ನೆಲೆಯಾಗಿ ನಿಂತಿರುವ ಹಿಂದೂಗಳ ನಾಥ ಪರಂಪರೆ ಮತ್ತು ಜೋಗಿ ಪಂಥದ ಆಧ್ಯಾತ್ಮಿಕ ಕೇಂದ್ರವಾದ ಹಾಗೆಯೇ ಒಕ್ಕಲಿಗರ ಆರಾಧ್ಯ ದೈವ ಕಾಲಭೈರವೇಶ್ವರ ನೆಲೆಗೊಂಡಿರುವ ಆದಿಚುಂಚನಗಿರಿಯಲ್ಲಿ ಕಾಮನ ಹುಣ್ಣಿಮೆಯ ದಿನದಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದಿವ್ಯ ರಥೋತ್ಸವದ ಹಿನ್ನೆಲೆಯಲ್ಲಿ ಹುಣಸೂರು ತಾಲೂಕಿನ ಗಾವಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ವಿಧಿವತ್ತಾಗಿ ಶ್ರದ್ಧಾ ಭಕ್ತಿಯಿಂದ ನಡೆದವು. ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿತ್ತು. ತಳಿರು ತೋರಣಗಳಿಂದ ಸಿಂಗಾರಗೊಂಡು ಭಕ್ತಿ ಸಾಗರದಲ್ಲಿ ಮಿಂದೇಳುವಂತಿದ್ದ ಶ್ರೀ ಭೈರವೇಶ್ವರನ ಸನ್ನಿಧಾನಕ್ಕೆ ಸೋಮವಾರ ಬೆಳಗಿನ ಜಾವ 3 ಗಂಟೆಯಿಂದಲೇ ಬಂದಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಶ್ರೀ ಭೈರವೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ಶ್ರೀ ಭೈರವೇಶ್ವರನ ದರ್ಶನಕ್ಕೆ ಬಂದಿದ್ದ ಭಕ್ತರು ತಮ್ಮ ಇಷ್ಟವಾದ ಬೇಡಿಕೆಯನ್ನ ದೇವರ ಮುಂದೆ ಇಟ್ಟರೆ ಕೆಲವರು ಹರಕೆ ತೀರಿಸಿ ದೇವರ ದರ್ಶನ ಪಡೆದರು. ಆದಿ ಚುಂಚನಗಿರಿಗೆ ಹೋಗಿ ಶ್ರೀ ಕಾಲಭೈರವೇಶ್ವರನ ದರ್ಶನ ಮಾಡಲು ಸಾಧ್ಯವಾಗದ ಅದೆಷ್ಟೋ ಭಕ್ತರು ಇಂದು ಹುಣಸೂರು ತಾಲೂಕಿನ ಗಾವಡಗೆರೆಯಲ್ಲಿ ನೆಲೆ ನಿಂತು ನಂಬಿ ಬಂದ ಭಕ್ತರನ್ನ ಹರಸುತ್ತಿರುವ ಶ್ರೀ ಭೈರವೇಶ್ವರನ ದರ್ಶನ ಪಡೆದು ದೇವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಹೂವಿನ ಹಾರದಂತೆ ಮಾಡಿ ದೇವರಿಗೆ ಅರ್ಪಿಸಿ ಉದ್ಧರಿಸು ತಂದೆ ಎಂದು ಬೇಡಿಕೊಂಡ ಬಗೆಯಂತೂ ಕಣ್ಮನ ಸೆಳೆಯುವಂತಿತ್ತು. ಇನ್ನು ಶ್ರೀ ಭೈರವೇಶ್ವರ ದರ್ಶನಕ್ಕೆ ಬಂದಿದ್ದ ಎಲ್ಲ ಭಕ್ತರಿಗೂ ದೇಗುಲದ ಸಮಿತಿಯಿಂದ ಪ್ರಸಾದದ ರೂಪದಲ್ಲಿ ಅನ್ನ ಸಂತರ್ಪಣೆಯನ್ನ ಸಹ ಏರ್ಪಡಿಸಲಾಗಿತ್ತು.